ಹಲೋ ನಮಸ್ತೆ, ನಾನು ನಿಮ್ಮ ಕನ್ನಡ ಹುಡುಗ ಯೋಗ ಗುರು ವಿಯೆಟ್ನಾಂನಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಂತಂದರೆ, ವಿಯೆಟ್ನಾಂನಲ್ಲಿ ವೆಜ್ ರೆಸ್ಟೋರೆಂಟ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ನಮ್ಮ ಇಂಡಿಯಾಕ್ಕೂ ಹಾಗೂ ಇಲ್ಲಿಗೂ ವೆಜ್ ರೆಸ್ಟೋರೆಂಟ್ ಯಾವ ರೀತಿ ಡಿಫ್ರೆನ್ಸ್ ಇರುತ್ತೆ ಅಂತ ನೀವೇ ನೋಡಿ ಕಮೆಂಟ್ ಮಾಡಿ. ಬನ್ನಿ ಹೋಗೋಣ. ಇದುವೇ ವಿಯೆಟ್ನಾಂ ವೆಜ್ ರೆಸ್ಟೋರೆಂಟ್. ಬಫೆ ಚಾಯ್ ಅಂತ ಅಂದರೆ ವಿಯೆಟ್ನಾಂ ಲ್ಯಾಂಗ್ವೇಜಲ್ಲಿ ವೆಜಿಟೇಬಲ್ ಅಂತ ಹೇಳಿ. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ಎಂಟ್ರೆನ್ಸಲ್ಲೇ ಬರೆದಿದ್ದಾರೆ ಯಾವ್ಯಾವ ಓಪನ್ ಇರುತ್ತೆ ಅಂತ. ಬೆಳಗ್ಗೆ ಆನ್ಸಂಗ್ 6:45 9 ಗಂಟೆ. ಆನ್ಸಂಗ್ ಅಂತಂದರೆ ಬೆಳಗ್ಗಿನ ಉಪಹಾರ, ಬೆಳಗ್ಗೆ ಟಿಫನ್ಗೆ ಆನ್ಸಂಗ್ ಅಂತ ಹೇಳಿ ಕರೀತಾರೆ. ಇವ್ರ ತಕ್ಷಣ ನಾನು ವೀಡಿಯೋ ಮಾಡೋದು ನೋಡಿ ಭಯ ಬಿದ್ದುಬಿಟ್ರು. ಅದಕ್ಕೆ ತಳ ಕೂತ್ಕೊಂಡ್ರು ಅವ್ರು ಒಂದೇ ಸಲಿಗೆ. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ಇಲ್ಲ ಏನು ಭಯ ಬೀಳಬೇಡಿ, ನಾನು ಜಸ್ಟ್ ನನ್ನ ಯೂಟ್ಯೂಬ್ ಲಾಗ್ ಇದೆ, ಅದಕ್ಕೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಿದ್ದೀನಿ ಅಷ್ಟೇ, ನಮ್ಮ ಇಂಡಿಯನ್ಸಿಗೆ ತೋರ್ಸೋಕ್ಕೋಸ್ಕರ ವೀಡಿಯೋ ಮಾಡ್ತೀನಿ ಅಂದೆ. ಹೌದಾ, ಸರಿ, ಓಕೆ ಅಂತ ಹೇಳಿ ಅವಾಗ ಅವರು ಸ್ಮೈಲ್ ಮಾಡಿದರು. ಹಾಗೆ ಸ್ಮೈಲ್ ಮಾಡಿ ಮಾತಾಡ್ತಾ ನಾನು ಮೇಲ್ಗಡೆ ಹೊರಟೆ. ತಳಗಡೆ ಕಾಫಿ ಮತ್ತು ಬೆಳಗ್ಗೆ ಟಿಫನ್ ಮಾಡ್ಬೇಕು ಅಂದರೆ ತಳಗಡೆ, ಇಲ್ಲಿ ಮೇಲ್ಗಡೆ ಮಧ್ಯಾಹ್ನ ಊಟ ಮತ್ತು ನೈಟ್ ಊಟ ಮಾಡಬೇಕು ಅಂತಂದರೆ ಇಲ್ಲಿ ಮೇಲ್ಗಡೆ ಇರುತ್ತದು. ಒಳಗಡೆ ಇದಷ್ಟು ಇಲ್ಲಿ ಎಲ್ಲ ವೆಜಿಟೇಬಲ್ ಯಾವ್ಯಾವ ಥರದ್ದು ವೆಜಿಟೇಬಲ್ಸ್ ಎಲ್ಲ ಇದಾವಲ್ಲ ಅದರಿಂದ ಫುಡ್ಡು ತಯಾರು ಮಾಡಿರ್ತಾರೆ ಇವರು. ಇಲ್ಲೆಲ್ಲ ತಿಂತಾಯಿದ್ದಾರೆ ನೋಡಿರಿ ನೀವು. ಎಲ್ಲ ಟಿಫನ್ ಮಾಡ್ತಿದ್ದಾರೆ, ಮಧ್ಯಾಹ್ನ ಊಟ ಮಾಡ್ತಿದ್ದಾರೆ. ಇವರು ನಮ್ಮ ಸ್ಟೂಡೆಂಟು. ಅವತ್ತು ಆ್ಯಕ್ಚುಲಿ ನನ್ನ ಸ್ಟೂಡೆಂಟ್ ಕರ್ಕೊಂಬಂದಿದ್ರು ನಂಗೆ ಇಲ್ಲಿಗೆ ಊಟ ಮಾಡೋಕ್ಕೆ ಅಂತ ಹೇಳಿ. ಸರಿ ಆಯ್ತು ಅಂತ ಹೇಳಿ ನಾನು ಅವ್ರ ಜೊತೆ ಬಂದಿದ್ದೆ. ಬನ್ನಿ ನಿಮಗೆಲ್ಲ ತೋರಿಸ್ತೀನಿ ಯಾವ್ಯಾವ ರೀತಿ ಇದೆ ಅಂತಲ್ಲ. ಇದು ಬಾಳೆ ದಿಂಡು ಇದೆಯಲ್ಲ, ಬಾಳೆ ದಿಂಡನ್ನ ಕಟ್ ಮಾಡಿ ಇಟ್ಟಿದ್ದಾರೆ ಅಲ್ಲಿ. ಆಮೇಲೆ ನೆಕ್ಸ್ಟು ಮಾವಿನಕಾಯಿನ ಉದ್ದುದ್ದ ಸಣ್ಣ ಸಣ್ಣ ಪೀಸ್ ಮಾಡಿ ಅದಕ್ಕೆ ಚಿಲ್ಲಿ ಎಲ್ಲ ಮಿಕ್ಸ್ ಮಾಡಿ ಅದನ್ನು ಇಟ್ಟಿದ್ದಾರೆ. ಇಲ್ಲಿ ಲೆಮನ್ನು ಮತ್ತು ಟೊಮೆಟೊ, ಆಮೇಲೆ ಕ್ಯಾರೆಟು, ಹೂಕೋಸು, ಆಮೇಲೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಸಲಾಡ್ ಮಾಡಿ ಇಟ್ಟಿದ್ದಾರೆ. ಇದು ಮುಗಿದ ತಕ್ಷಣ ಇದ್ರ ಪಕ್ಕದಲ್ಲಿದೆಯಲ್ಲ, ಇದರಲ್ಲಿ ಶೇಂಗಾ ಹಾಕಿದ್ದಾರೆ. ಆಮೇಲೆ ಸುಮಾರು ಲೀವ್ಸ್ ಇದು ಸೊಪ್ಪುಗಳು ಹಾಕಿ ಅದನ್ನು ಮಿಕ್ಸ್ ಮಾಡಿಟ್ಟಿದ್ದಾರೆ. ಇದನ್ನು ಫ್ರೈ ಮಾಡಿದ್ದಾರೆ, ಅದನ್ನು ಫ್ರೈ ಮಾಡಿರೋದು. ಇದು ಹಪ್ಪಳ, ಇಂಡಿಯಾದಲ್ಲಿ ಹೆಂಗೆ ಹಪ್ಪಳ ನಾವು ತಿಂತೀವಲ್ಲ ಅದೇ ಥರ ಇಲ್ಲಿ ಹಪ್ಪಳ, ಬಟ್ ಇಲ್ಲಿ ಮಸಾಲೆ ಮಿಕ್ಸ್ ಆಗಿರಲ್ಲ, ಬರೀ ಸಪ್ಪೆ ಇರುತ್ತೆ. ಅದ್ರ ನೆಕ್ಸ್ಟು ಬಿದಿರು ನೋಡಿ, ಆ ಕಡೆ ರೈಟಿಗೆ ಇತ್ತಲ್ಲ ಅದು ಬಿದಿರಿಂದ ಮಾಡಿರೋದು. ನೆಕ್ಸ್ಟ್ ಇದು ರೈಸು, ವೆಜಿಟೇಬಲ್ ರೈಸು, ಇದಕ್ಕೆ ಜೋಳ ಮಿಕ್ಸ್ ಮಾಡಿದ್ದಾರೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ. ಇದನ್ನೆಲ್ಲ ಸೌತೆಕಾಯಿ ಎಲ್ಲ ಇಟ್ಟು ಅದನ್ನು ಮಿಕ್ಸ್ ಮಾಡಿದ್ದಾರೆ. ಇಲ್ಲಿ ಉದುರು ರೈಸ್ ಸಿಗೋದು ಭಾಳ ಕಡಿಮೆ. ಇಲ್ಲಿ ಈ ಥರ ರೈಸ್ ಮಾಡಿದರೆ ಮಾತ್ರ ಉದುರು ಸಿಗುತ್ತೆ, ಇಲ್ಲಾಂದರೆ ಉದುರಿರಲ್ಲ. ಆಮೇಲೆ ಇಲ್ಲಿ ಜೋಳ ಅದನ್ನು ಕುದಿಸಿಟ್ಟಿದ್ದಾರೆ ನೋಡಿ. ಇಲ್ಲಿ ಎಲ್ಲ ವೆಜಿಟೇಬಲ್ನು ಅದು ಸಾಂಬಾರು ಥರ ಸಾಸಸ್ ಎಲ್ಲ ಹಾಕಿ ಮಾಡಿಟ್ಟಿದ್ದಾರೆ. ಆಮೇಲೆ ಇದು ಮಶ್ರೂಮು ಬೇರೆ ಟೈಪ್ಸ್ ಆಫ್ ಮಶ್ರೂಮ್ ಇರ್ತಾವಲ್ಲ ಅದನ್ನೆಲ್ಲ ಕಟ್ ಮಾಡಿ ಅದನ್ನು ಇದು ಮಾಡಿದ್ದಾರೆ. ಇದು ವೆಜಿಟೇಬಲ್ಸಿಂದ ಮಾಡಿರೋದು, ಇದು ಅಷ್ಟು ವೆಜಿಟೇಬಲ್ಸು. ಇದು ನ್ಯೂಡಲ್ಸ್ ಮುಂದೆ ಕಾಣಿಸ್ತಿದೆಯಲ್ಲ, ಅದು ನ್ಯೂಡಲ್ಸ್ ಎಲ್ಲ ಅದಕ್ಕೆ ತರಕಾರಿಗಳಲ್ಲಿ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ. ಇದು ಬ್ರೆಡ್ಡನ್ನು ಕಟ್ ಮಾಡಿ ಅದ್ರ ಮೇಲ್ಗಡೆ ಕೆಲವೊಂದು ಚೀಸು ಸಾಸು ಅದನ್ನೆಲ್ಲ ಹಾಕಿಟ್ಟಿದ್ದಾರೆ. ಇದು ಯಾವುದಂತ ಗೊತ್ತಿಲ್ಲ. ಆಮೇಲೆ ನೆಕ್ಸ್ಟು ಇಲ್ಲಿ ಸೋಯಾಬೀನಿಂದ ಮಾಡಿರೋದು. ಎಡಗಡೆ ಕಾಣಿಸ್ತಿದೆಯಲ್ಲ ಲೆಫ್ಟಿಗೆ, ಅದು ಸೋಯಾಬೀನಿಂದ. ನಾವು ಹೆಂಗೆ ಪನ್ನೀರ್ ತಿಂತೀವಲ್ಲ, ಪನ್ನೀರ್ ಥರ ಅದು. ಇಲ್ಲಿ ಸೋಯಾಬೀನಿಂದ ಅದನ್ನು ಆ ಥರ ಮಾಡಿರ್ತಾರೆ. ನೆಕ್ಸ್ಟು ಈ ಕಡೆ ತಳಗಡೆ ಬರೀ ಇಲ್ಲಿ ಇದು ಬದನೆಕಾಯಿನ ಅದನ್ನು ಫ್ರೈ ಮಾಡಿ ಅದಕ್ಕೆ ಕೆಲವೊಂದು ಸಾಸನ್ನು ಆ್ಯಡ್ ಮಾಡಿ ಇಟ್ಟಿದ್ದಾರೆ. ಅಲ್ಲಿಂದ ಈಗ ನೆಕ್ಸ್ಟ್ ಲೆಫ್ಟಿಗೆ ಬರ್ರಿ. ಇಲ್ಲಿ ಬೆಂಡೆಕಾಯಿ ಮತ್ತು ಹಾಲುಗುಂಬಳಕಾಯಿ ಮತ್ತು ಕ್ಯಾರೆಟು ಇದನ್ನೆಲ್ಲ ಬೇಯಿಸಿ ಇಟ್ಟಿದ್ದಾರೆ. ಅದನ್ನು ಹಾಕ್ಕೊಂಡು ತಿನ್ನೋಕ್ಕೆ ಸಾಸನ್ನು ಇಟ್ಟಿದ್ದಾರೆ, ಯಾವುದೋ ಮಿಕ್ಸ್ ಮಾಡಿರೋ ಸಾಸು. ಇದು ಫ್ರೈ ಮಾಡಿರೋದು, ವೆಜಿಟೇಬಲ್ ಎಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡಿಟ್ಟಿದ್ದಾರೆ. ಇದು ಯಾವುದೋ ದಿಂಡು ಇಟ್ಟಿದ್ದಾರೆ, ಅದು ಯಾವುದಂತ ನಂಗೆ ಗೊತ್ತಿಲ್ಲ. ಆಮೇಲೆ ಇದಂತೂ ಫ್ರೆಂಚ್ ರೈಸ್ ಗೊತ್ತೇ ಇರೋದು ಎಲ್ಲರಿಗೂ. ಆಲೂಗಡ್ಡಿದು ಇಲ್ಲಿ ಮಾಡಿದ್ರು, ಅದನ್ನೇ ಅದು ಇಟ್ಟಿರೋದು. ಆಮೇಲೆ ಇದು ವೆಜಿಟೇಬಲ್. ಆಮೇಲೆ ಇಲ್ಲಿ ಕುಂಬಳಕಾಯಿ ಇಟ್ಟಿದ್ದಾರೆ ನೋಡಿ, ಸಣ್ಣ ಕುಂಬಳಕಾಯಿ, ಎಳೆ ಕುಂಬಳಕಾಯಿನ ಕಟ್ ಮಾಡ್ಕೊಬಂದು ಅದನ್ನು ಎರಡೆರಡು ಭಾಗ ಮಾಡಿ ಇಟ್ಟಿರ್ತಾರೆ. ಇಲ್ಲಿ ರೈಟಿಗೆ ಕಾಣಿಸ್ತಿದೆಯಲ್ಲ, ಅದು ಕೋಟಿಂಗ್ ವಿತ್ ರೈಸಿಂದ ಮಾಡಿರೋದು. ಮೇಲ್ಗಡೆ ಪೇಪರ್ ಸುತ್ತಿರ್ತಾರೆ, ಅದು ಪೇಪರ್ನು ವೆಜಿಟೇಬಲಿಂದನೇ ಮಾಡಿರೋ ಪೇಪರು, ಅದನ್ನು ಸುತ್ತಿಟ್ಟಿರ್ತಾರೆ. ಆಮೇಲೆ ಎಡಗಡೆ ಕಾಣಿಸಿದರೆ ಅದು ಸೋಯಾಬೀನಿಂದ ಮಾಡಿರೋದು ಅದು. ನೆಕ್ಸ್ಟು ಈಗ ಇದು ಕಾರ್ನರ್ ಮುಗೀತು. ಈಗ ನೆಕ್ಸ್ಟ್ ಎಡಗಡೆ ಇನ್ನೊಂದು ಕಾರ್ನರ್ ಇದೆ, ಅಲ್ಲಿಗೆ ಹೋಗೋಣ. ಇಲ್ಲಿ ನೋಡಿ, ಇದು ರೈಸು ಮತ್ತು ಶೇಂಗಾ ಏನೇನೋ ಕೆಲವು ಲೀವ್ಸ್ ಎಲ್ಲ ಮಿಕ್ಸ್ ಮಾಡಿ ಅದನ್ನು ಜಲ್ಲಿ ಥರ ಮಾಡಿ ಇಟ್ಟಿದ್ದಾರೆ. ಇದು ಬಾಳೆಹಣ್ಣನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ. ಮಧ್ಯ
ಕೊಕೊನೆಟ್ ಆಯಿಲ್ ಇದೆಯಾ, ಸಾರಿ ಕೊಕೊನೆಟ್ ಹಾಲನ್ನ ಅದನ್ನು ಕ್ರಷ್ ಮಾಡಿ ಕೊಕೊನೆಟ್ ಹಾಲನ್ನ ಇಟ್ಟಿದ್ದಾರೆ. ಅಲ್ಲಿ ಮುಂದೆ ಇಟ್ಟಿದ್ದಾರಲ್ಲ ಅದು ಕೊಕೊನೆಟ್ ಹಾಲು, ಪ್ಲಸ್ ಅದಕ್ಕೆ ಏನೋ ವೆಜಿಟೇಬಲ್ ಎಲ್ಲ ಮಿಕ್ಸ್ ಮಾಡಿ ಅದನ್ನು ಅದರಿಂದ ಮಾಡಿದ್ದಾರೆ. ಅದು ಕೇಕನ್ನು ಇಟ್ಟಿರೋದು. ಅದ್ರ ನೆಕ್ಸ್ಟು ಈಗ ಇಲ್ಲಿ ಒಳಗಡೆ ರೈಸು, ಅದು ಮೇಲ್ಗಡೆ ಏನೇನೋ ಮಾಡಿದ್ದಾರೆ. ಇಲ್ಲಿ ಸಿಕ್ಕಾಪಟ್ಟೆ ವೆಜಿಟೇಬಲ್ಸ್ ಎಲ್ಲ ತಿಂತಾರೆ. ಎಷ್ಟು ನಾನ್ ವೆಜ್ ತಿಂತಾರೋ ಅಷ್ಟು ವೆಜಿಟೇಬಲ್. ಇಲ್ಲಿ ಸಾಸಸ್ ನೋಡಿ, ಡಿಫ್ರೆಂಟ್ ಸಿಕ್ಕಾಪಟ್ಟೆ ಸಾಸಸ್ಗಳಿದಾವೆ ನೋಡಿ. ಇಲ್ಲಿ ಸಾಸಸ್ ಜಾಸ್ತಿ ತಿಂತಾರೆ. ಇದು ಮಶ್ರೂಮಿಂದ ಮೇಲ್ಗಡೆ ಒಂದು ಏನೋ ಹಿಟ್ಟು ಥರದ್ದೇನೋ ಸಣ್ಣ ಹಚ್ಚಿ ಅದನ್ನು ಫ್ರೈ ಮಾಡಿರೋ ಮಶ್ರೂಮ್ ಅದು. ನೆಕ್ಸ್ಟ್ ಅಲ್ಲಿ ಪೇಪರ್ ಕವರ್ ಥರ ಇದೆಯಲ್ಲ, ಬಟ್ ಕವರಲ್ಲ ಅದು, ವೆಜಿಟೇಬಲಿಂದ ಮಾಡಿಟ್ಟು ಇರ್ತಾರೆ. ಅದಕ್ಕೆ ಸಾಸಿಗೆ ಹಚ್ಕೊಂಡು ತಿನ್ನೋದಷ್ಟೇ ಅದು. ಮತ್ತು ನೆಕ್ಸ್ಟು ಇದು ನಾವು ಹೆಂಗೆ ಸಾಂಬಾರುಗಳೆಲ್ಲ ಮಾಡ್ತೀವಲ್ಲ ಆ ಥರ ಇಲ್ಲಿ ಈ ಥರ ಇರುತ್ತೆ ಸಾಂಬಾರುಗಳು. ಇದು ಸಾಸ್ ನೋಡಿ ಇಲ್ಲಿ, ಇದು ಸಾಂಬಾರು ಮಶ್ರೂಮ್ ಎಲ್ಲ ಹಾಕಿರ್ತಾರೆ. ಸುಮಾರು ಮಶ್ರೂಮ್ ಹಾಕಿ ಮಾಡಿರ್ತಾರೆ. ಇದರೊಳಗೆ ಇದು ಅಷ್ಟೇ ಒಂದು ಥರದ್ದು ಸಾಂಬಾರು. ಅದರಲ್ಲಿ ಸೋಯಾಬೀನಿಂದ ಮಾಡಿರೋದು, ಕೆಲವು ವೆಜಿಟೇಬಲಿಂದ ಮಾಡಿರೋದನ್ನು ಹಾಕಿರ್ತಾರೆ. ಇದು ನಾವು ಹೆಂಗೆ ವೆಜಿಟೇಬಲ್ ಸಾಂಬಾರು ಮಾಡ್ತೀವಲ್ಲ ಅದೇ ಥರ ವೆಜಿಟೇಬಲ್ ಕರಿ ಅಂತ ಹೇಳ್ತಾರೆ ಅವರು. ಬಟ್ ನಮ್ಮ ಥರ ಉಪ್ಪು ಖಾರ ಹುಳಿ ಎಲ್ಲ ಜಾಸ್ತಿ ಇರೋಲ್ಲ, ಬರೇ ಸಪ್ಪೆ ಇರುತ್ತೆ. ನೋಡೋಕೆ ಮಾತ್ರ ಹಂಗೆ ಒಳ್ಳೆ ಬಣ್ಣದಾಗ ಕಾಣಿಸ್ತೈತಿ, ಬಟ್ ಅದರಲ್ಲಿ ಏನೂ ಇರೋಲ್ಲ, ಉಪ್ಪು ಖಾರ ಹುಳಿ ಗಂಧನೂ ಇರೋಲ್ಲ ಅದರೊಳಗೆ. ನಾವು ಬೇಕಂದರೆ ಎಕ್ಸ್ಟ್ರಾ ಹಾಕೊಂಡು ತಿನ್ಬೇಕಾಗತ್ತೆ ಅದಕ್ಕೆ. ಆಮೇಲೆ ನೆಕ್ಸ್ಟು ಇದು ಎಲ್ಲ ಜಲ್ಲಿ ಥರ ಇದೆಯಲ್ಲ, ಕೆಲವೊಂದು ಸಾಸೆಲ್ಲ ಯೂಸ್ ಮಾಡಿ ವೆಜಿಟೇಬಲಿಂದ ಜಲ್ಲಿ ಥರ ಮಾಡಿರ್ತಾರೆ. ಇದು ಮೊಸರನ್ನ ಈ ಥರ ಇಟ್ಟಿದ್ದಾರೆ. ಇದು ಬನಾನಾಯಿಂದ ಮಾಡಿರೋ ಕೇಕ್ ಅದು. ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಇತ್ತು ಮಾತ್ರ. ನಾನು ಸಿಕ್ಕಾಪಟ್ಟೆ ತಿಂದೆ ಅದನ್ನ. ಆಮೇಲೆ ಇದೆಲ್ಲ ಈ ಮಡಿಕೆ ಕಾಳು ಅದನ್ನೆಲ್ಲ ಕುದಿಸಿ ಅದರಲ್ಲಿ ಮಾಡಿರ್ತಾರೆ ಸಾಸನ್ನು. ಸಾಸಲ್ಲ, ಇದು ಒಂಥರ ಜ್ಯೂಸ್ ಥರ ಮಾಡಿ ಇಟ್ಟಿರ್ತಾರೆ. ಇದೆಲ್ಲ ನೋಡಿ ಸಿಕ್ಕಾಪಟ್ಟೆ ಟೈಪ್ಸ್ ಆಫ್ ಜಲ್ಲಿ ಥರ ಮಾಡಿರೋ ಫುಡ್ಗಳು ನೋಡಿ. ಇದು ಫುಲ್ ಆಫ್ ಇದು ಅಷ್ಟೇ. ಇದು ಕಾರ್ನರ್ ಅಷ್ಟು ಜಲ್ಲಿಂದ ಮಾಡಿರೋದು. ಇದು ತಂಪಿನ ಬೀಜ ನಾವು ತಿಂತೀವಲ್ಲ ಅದರಿಂದ ಮಾಡಿರೋದು. ಇದು ಕೆಲವೊಂದು ಫ್ರೂಟ್ಸು. ಇದು ಫ್ರೂಟ್ ಜ್ಯೂಸು. ಇಲ್ಲಿ ಅನ್ಲಿಮಿಟೆಡ್ಡು, ನೀವು ಎಷ್ಟೇ ಜ್ಯೂಸ್ ಕುಡೀರಿ, ಎಷ್ಟೇ ತಿನ್ನಿರಿ, ಎಲ್ಲ ಅನ್ಲಿಮಿಟೆಡ್ಡು. ಎಷ್ಟು ದುಡ್ಡು ಇದಕ್ಕೆ ಅಂತ ಲಾಸ್ಟಿಗೆ ಹೇಳ್ತೀನಿ. ಇದು ಫ್ರೂಟ್ಸ್ ನೋಡಿ, ಇಲ್ಲಿ ಎಲ್ಲ ಥರದ್ದು ಕೆಲವೊಂದು ಥರದ್ದು ಫ್ರೂಟ್ಸ್ ಎಲ್ಲ ಇಟ್ಟಿದ್ದಾರೆ. ಇದು ನೀವು ಅನ್ಲಿಮಿಟೆಡ್ ಎಷ್ಟಾದ್ರೂ ಫ್ರೂಟ್ಸ್ ತಿನ್ಬೋದು ನೀವು ಇಲ್ಲಿ. ಆಮೇಲೆ ನೆಕ್ಸ್ಟು ಇಲ್ಲಿ ಆವಾಗಲೇ ತೋರಿಸಿದ್ನಲ್ಲ ಅದೇ ಎಲ್ಲ ವೆಜಿಟೇಬಲ್ಸು. ಆಮೇಲೆ ಇಲ್ಲಿ ಅಷ್ಟೇ ಕೆಲವೊಂದು ಸೊಪ್ಪು, ವಿಚಿತ್ರವಾದ ಸೊಪ್ಪುಗಳು, ಅದನ್ನೆಲ್ಲ ಹಾಕಿ ತಳಗಡೆ ಒಂದು ನೀರು, ಏನು ನಾವು ಇದನ್ನು ಕುಡಿತೀವಲ್ಲ, ಫಸ್ಟ್ ಸೂಪ್ ಅಂತ ಕುಡಿತೀವಲ್ಲ ಆ ಥರ ಸೂಪ್ಗಳನ್ನು ಮಾಡಿದ್ದಾರೆ. ಇಲ್ಲಿ ಹೊರಗಡೆ ಇದು ನಮ್ಮ ಮೆಂಬರು, ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ. ಇಲ್ಲಿ ಹೊರಗಡೆ ಹೋಗೋಣ. ಈಗ ಹೊರಗಡೆ ವ್ಯೂಸ್ ಹೆಂಗಿದೆ ಅಂತ ತೋರಿಸ್ತೀನಿ ಬರ್ರಿ ನಿಮಗೆ. ತುಂಬ ಚೆನ್ನಾಗಿದೆ ವ್ಯೂಸ್ ಮಾತ್ರ. ಅಲ್ಟಿ ಇದೆ ಹೊರಗಡೆ. ತೆಗಿಯೋಕ್ಕೆ ಬರ್ತಿರಲಿಲ್ಲ, ಅದು ಯಾಕೆ ತೆಗಿಯೋಕ್ಕೆ ಬರ್ತಿರಲಿಲ್ಲ ಅಂತ ನೋಡಿದೆ. ಆಮೇಲೆ ಗೊತ್ತಾಯಿತು ಹೆಂಗೆ ತೆಗಿಯೋದು ಅಂತ ಹೇಳಿ. ಸ್ವಲ್ಪ ಬಿಗಿಯಾಗಿ ಹಿಡ್ಕೊಂಡು ಹೇಳಿದ ತಕ್ಷಣ ಬಂತು. ಅದು ಹೊರಗಡೆ ಕಲ್ಲು ಹಾಕಿ ಕಟ್ಟಿದ್ರು, ಅದಕ್ಕೋಸ್ಕರ ತೆಗಿಯೋಕ್ಕೆ ಬಂದಿರಲಿಲ್ಲ. ನೋಡಿರಿ ವ್ಯೂಸ್ ಎಷ್ಟು ತುಂಬ ಚೆನ್ನಾಗಿದೆ. ಇಲ್ಲಿ ಹೊರಗಡೆ ಕೂತು ಊಟ ಮಾಡ್ಬೋದು. ಸಿಕ್ಕಾಪಟ್ಟೆ ಶೆಕೆ, ಅದಕ್ಕೋಸ್ಕರ ನಾವು ಒಳಗಡೆ ಕೂತು ಊಟ ಮಾಡಿದ್ವಿ. ವ್ಯೂಸ್ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲಿ ಬೋಟ್ಗಳೆಲ್ಲ ಹೋಗ್ತಿರ್ತವೆ. ಒಂದು ಬೋಟ್ ಹಾಗೆ ಝೂಮ್ ಮಾಡಿದೆ, ಅಲ್ಲಿ ಯಾವ ಥರ ಕಾಣಿಸ್ತಿದೆ ನೋಡಿ ಬೋಟು. ಸಿಕ್ಕಾಪಟ್ಟೆ ಬೋಟ್ಗಳು ಓಡಾಡ್ತವೆ. ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಮ್ಯಾಕ್ಸಿಮಮ್ ಇಲ್ಲಿ ಕೆಲವು ಮರಳು ಜಲ್ಲಿ ಅದೆಲ್ಲ ಹಿಂಗೆ ಇದರಲ್ಲೇ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಅವರು. ವ್ಯೂಸ್ ನೋಡಿ ತುಂಬ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ವ್ಯೂಸ್. ಆಮೇಲೆ ಇಲ್ಲಿ ಒಳಗಡೆ ನಾನು ಸರ್ವ್ ಮಾಡ್ಕೊಳಕ್ಕೆ ಶುರು ಮಾಡಿದೆ. ಈಗ ಏನೇನು ಅಂತ ಹೇಳಿ ನಾನು ಸ್ವಲ್ಪ ಅದನ್ನು ಇಲ್ಲಿ ಕೈಯಲ್ಲಿ ಯಾವುದೇ ಕಾರಣಕ್ಕೂ ಕೈಯಲ್ಲಿ ಮುಟ್ಟಲ್ಲ ಫುಡ್ನ. ಎಲ್ಲ ಅದನ್ನು ಚಾಪ್ಸ್ಟಿಕ್ ಯೂಸ್ ಮಾಡ್ತಾರೆ, ಇಲ್ಲ ಸ್ಪೂನ್ ಯೂಸ್ ಮಾಡ್ತಾರೆ. ನಾನು ಎಲ್ಲದನ್ನು ಸ್ವಲ್ಪ ಹಾಕ್ಕೊಳ್ತಾ ಹೋದೆ. ನಾನು ಒಂದೇ ಸಲಿಗೆ ಒಂದು ಸ್ವಲ್ಪ ಯಾವುದೋ ಇಷ್ಟ ಆಯಿತು ಅಂದರೆ ಜಾಸ್ತಿ ಹಾಕೊಳಕ್ಕೆ ಹೋಗ್ತಿದ್ದೆ. ಅವ್ರ ಮೆಂಬರ್ ನಂಗೆ ಸ್ಟೂಡೆಂಟ್ ಇದ್ದವ್ರು ಹೇಳ್ತಿದ್ರು ನನಗೆ, ಜಾಸ್ತಿ ಹಾಕೋಬೇಡ, ಸುಮ್ಮನೆ ಒಂದೇ ಜಾಸ್ತಿ ಹಾಕಂದರೆ ನನಗೆ ಇದರಲ್ಲೇ ಹೊಟ್ಟೆ ತುಂಬಿಬಿಡುತ್ತೆ, ಸಿಕ್ಕಾಪಟ್ಟೆ ಫುಡ್ ತಿನ್ನೋದಿದೆ ಅಂತ ಹೇಳ್ತಿದ್ರು. ಮತ್ತು ಅದು ತೆಗೆದು ನಾನು ಒಂದೊಂದು ಹಾಕ್ಕೊಳ್ತಿದ್ದೆ. ಬರೀ ನಾನು ಒಂದೊಂದೇ ಹಾಕ್ಕೊಳ್ತಾ ಹೋದರೆ ಪ್ಲೇಟ್ ಫುಲ್ ಆಗ್ಬಿಡ್ತಿತ್ತು ಅದರಲ್ಲಿ. ಟೇಸ್ಟ್ ಚೆನ್ನಾಗಿತ್ತು. ಮೊದಲಿಗೆ ನಂಗೆ ಟೇಸ್ಟ್ ಹಿಡಿಸ್ತಾ ಇರಲಿಲ್ಲ ಇಲ್ಲಿ ಫುಡ್ಡು, ಬಟ್ ಬರ್ತಾ ನನಗೆ ಟೇಸ್ಟ್ ಇಲ್ಲಿ ಅಡ್ಜಸ್ಟ್ ಆಯಿತು. ಟೇಸ್ಟ್ ಚೆನ್ನಾಗಿ ಅನ್ನಿಸ್ತು. ಉಪ್ಪು ಖಾರ ಹುಳಿ ಜಾಸ್ತಿ ತಿನ್ನಲ್ಲ,
ಬಟ್ ಇಲ್ಲಿ ಯಾಕೆ ಉಪ್ಪು ಖಾರ ಹುಳಿ ಜಾಸ್ತಿ ತಿನ್ನೋ ಕಾರಣನೇ ಇಲ್ಲಿ ಮ್ಯಾಕ್ಸಿಮಮ್ ಲೈಫ್ ಸ್ಪ್ಯಾನು 100 ವರ್ಷ ಬದುಕ್ತಾರೆ. 90% ಜನ ಇಲ್ಲಿ 100 ವರ್ಷ ಬದುಕ್ತಾರೆ, 10% ಮಾತ್ರ ಬೇಗ ಡೆತ್ ಆಗ್ತಾರೆ. ಇಲ್ಲಿ ನಾನು ನೋಡಿದಂಗೆ ನನ್ನ ಸ್ಟೂಡೆಂಟ್ಸ್ ಇರೋ ಎಲ್ಲ ಮದರ್ಸು ನಾನು ನೋಡಿದ್ದೀನಿ, ಅಷ್ಟರು ಮ್ಯಾಕ್ಸಿಮಮ್ 100, 105, ಆಮೇಲೆ 110 ಇಷ್ಟು ವರ್ಷ ಏಜ್ ಅವರು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಬಿಕಾಸ್ ಯಾಕೆ ಅಂತಂದರೆ ಇವರು ಉಪ್ಪು ಖಾರ ಹುಳಿ ಇವ್ದು ಮೂರನ್ನೂ ಜಾಸ್ತಿ ತಿನ್ನಲ್ಲ. ನಮ್ಮ ಇಂಡಿಯನ್ಸ್ ಇಲ್ಲಿ ಬಂದು ಫಸ್ಟ್ ಟೈಮ್ ಎಲ್ಲರೂ ಫುಡ್ ತಿನ್ನೋಕೆ ಹೋದರೆ ಮತ್ತು ಅದನ್ನು ಉಗಿದ್ಬಿಡ್ತಾರೆ, ಆ ಥರ ಇರುತ್ತೆ ಫುಡ್. ಯಾಕೆ ಅಂತಂದರೆ ನಮಗೆ ಹಿಡಿಸಲ್ಲ. ನಾವು ಉಪ್ಪು ಖಾರ ಹುಳಿ ಚೆಂದಾಗಿ ತಿನ್ನೋರು ಇಲ್ಲಿ ಬಂದರೆ ಉಪ್ಪು ಖಾರ ಹುಳಿನೇ ಇರೋಲ್ಲ ಆ ಫುಡ್ಡಲ್ಲಿ. ಬಟ್ ನನಗೆ ಬರ್ತಾ ಇಷ್ಟ ಆಯಿತು. ಬಟ್ ಬರ್ತಾ ನಂಗೆ ಈ ಫುಡ್ಡೇ ಒಂಥರ ಇಷ್ಟ ಆಗಿದೆ. ಇಂಡಿಯಾದ ಫುಡ್ ಇದ್ದರೆ ಸಿಕ್ಕಾಪಟ್ಟೆ ತಿಂತೀನಿ, ಬಟ್ ಇಂಡಿಯಾದ ಫುಡ್ ಇಲ್ಲ ಅಂತಂದರೂ ಪರವಾಗಿಲ್ಲ, ನಂಗೆ ಈ ಫುಡ್ಡನ್ನೇ ನಾನು ತಿಂದು ಆರಾಮ್ ಡೈಜೆಸ್ಟ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ. ಇವಾಗ ಈ ಫುಡ್ಡು ತುಂಬ ಇಷ್ಟ ಆಗುತ್ತೆ. ನಾನು ತಿಂತೀನಿ ಇಲ್ಲಿ ವೆಜಿಟೇಬಲ್ಸ್ ತುಂಬ ಚೆನ್ನಾಗಿ. ಇಲ್ಲಿ ಫುಡ್ ಮಾತ್ರ ಒಳ್ಳೆ ಹೆಲ್ದಿ ಫುಡ್ಡಲ್ಲಿ ಮಾತೇ ಇಲ್ಲ. ನಾನು ನಮ್ಮ ಇಂಡಿಯಾದಲ್ಲಿ ಸಮೇತನೂ ಹೇಳಲ್ಲ, ನಮ್ಮ ಇಂಡಿಯಾದಲ್ಲಿ ಈ ಥರ ಹೆಲ್ದಿ ಫುಡ್ ತಿನ್ನಲ್ಲ ಅಂತ ಅಂದ್ಕೊಳ್ತೀವಿ. ಆ ಥರ ಇಲ್ಲಿ ಹೆಲ್ದಿ ಫುಡ್ ತಿಂತಾರೆ. ಯಾಕಂದರೆ ಇಲ್ಲಿ ಒಂದು ಥರದ ಫುಡ್ ಅಂತ ತಿನ್ನಲ್ಲ ಇವರು. ಇಲ್ಲಿ ಸ್ವಲ್ಪ ಅಂತ ಹೇಳಿ ಒಂದು ಮೀಲಲ್ಲಿ ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ಫುಡ್ಡನ್ನು ತಿಂತಾರೆ. ನಮ್ಮ ಇಂಡಿಯಾದಲ್ಲಿ ನಾವು ಚಪಾತಿ ಮತ್ತು ಅದಕ್ಕೆ ಪಲ್ಯ ಮಾಡಿದ್ವಿ ಅಂತಂದರೆ ಚಪಾತಿ ಪಲ್ಯನೇ ನಮ್ಮದು ಫುಡ್ಡು. ಇಲ್ಲಿ ಆ ಥರ ಅಲ್ಲ. ಇಲ್ಲಿ ಫುಡ್ಡನ್ನ ವೆರೈಟಿ ಆಗಿರುತ್ತೆ. ಪ್ರತಿ ಮೀಲಲ್ಲಿ ಇವರು ವೆರೈಟಿ ಫುಡ್ಡೇ ತಿಂತಾರೆ. ನಾವು ಅದೇ ಅಂದ್ಕೊಳ್ತೀವಿ, ಇದು ಏನಪ್ಪ ಇವರು ಈ ರೀತಿ ಫುಡ್ ತಿಂತಾರೆ ಅಂತ ಹೇಳಿ. ನಮ್ಮ ಸ್ಟೂಡೆಂಟ್ಸು ಎಲ್ರಿಗೂ ಬಾಯ್ ಮಾಡಿ ಅಂತ ಹೇಳಿದ್ರೆ ಅವರು ಬಾಯ್ ಮಾಡಿದರು ಎಲ್ರಿಗೂ. ಇಷ್ಟೇ, ನಾನು ಈ ಎಲ್ಲ ಇಷ್ಟು ಫುಡ್ಡನ್ನ ಹಾಕ್ಕೊಂಡೆ. ಒಂದು ಪ್ಲೇಟ್ ಆ್ಯಕ್ಚುಲಿ ಫುಡ್ ತಗೊಂಡೋಗಿ ಇಟ್ಟೆ, ಮತ್ತು ಇನ್ನೊಂದು ಪ್ಲೇಟ್ ತಗೊಂಡೋಗಿದ್ದೀನಿ. ಇನ್ನೊಂದು ಪ್ಲೇಟಲ್ಲಿ ಆ ಕಡೆ ಇರೋ ಫುಡ್ಡು ಯಾವ್ಯಾವ ತಗೊಳ್ಳೋಣ ಅಂತ ಹೇಳಿ ಇವರು ನಮ್ಮ ಸ್ಟೂಡೆಂಟು ಇಲ್ಲಿರೋರು ಅವರು ಫುಡ್ಡನ್ನು ಸರ್ವ್ ಮಾಡ್ಕೊಳ್ತಾಯಿದ್ರು. ಇಲ್ಲಿ ಯಾವುದೇ ಥರದ ಯಾರೂ ಸರ್ವ್ ಮಾಡೋಕ್ಕಿರಲ್ಲ, ಬಟ್ ಅಲ್ಲಿ ಇರ್ತಾರೆ. ನಿಮ್ಮದು ಏನಾದರೂ ಬೇಕು ಅಂತಂದರೆ, ನಿಮಗೆ ಎಕ್ಸ್ಟ್ರಾ ಬೇಕು ಅಂತಂದರೆ, ಖಾಲಿ ಆಯಿತು ಅಂದರೆ ತಕ್ಷಣ ತಂದು ಇಡ್ತಾರೆ ಅಲ್ಲಿ. ನೀವೇ ಸರ್ವ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಸರ್ವ್ ಮಾಡ್ಕೋಬೋದು. ನೀವು ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ತಿನ್ಬೋದು. ಈ ಕಡೆ ಬಂದೆ, ಈ ಕಡೆ ಒಂದು ಸ್ವಲ್ಪ ಆ ಕಡೆ ಎಲ್ಲ ಸಲಾಡ್ ಥರ ಮಾಡಿಟ್ಟಿದ್ರು. ಇಲ್ಲಿ ಈ ಕಡೆ ಸಪ್ರೇಟ್ ಮಾಡಿಟ್ಟಿದ್ರು. ಇವನ್ನೆಲ್ಲ ಎಲ್ಲನೂ ನಾನು ತಗೊಂಡೆ. ಇದು ನೋಡಿ, ರೈಸಿಂದ ಮಾಡಿರೋ ಒಳಗಡೆ ರೈಸ್ ಇರುತ್ತೆ. ನೋಡೋಕ್ಕೆ ನಾನ್ ವೆಜ್ ಅಂತ ಕಾಣಿಸುತ್ತೆ, ಬಟ್ ನಾನ್ ವೆಜ್ ಅಲ್ಲ ಯಾವುದು, ಎಲ್ಲದು ವೆಜಿಟೇಬಲ್ಲೇ ಇರೋದಿಲ್ಲ. ಇಷ್ಟು ನಾನು ಸರ್ವ್ ಮಾಡ್ಕೊಂಡು ಈಗ ಹೊರಟೆ. ಇಲ್ಲಿ ಯಾವ್ಯಾವ ರೀತಿ ಇರುತ್ತೆ ಅಂತ ನೀವು ಹಾಗೆ ನೋಡಿ. ಎಲ್ಲ ಈ ಕಡೆ ಎಲ್ಲ ಫ್ರೈ ಮಾಡಿಟ್ಟಿರೋದು, ಎಲ್ಲ ವೆಜಿಟೇಬಲ್ಸ್ ಫ್ರೈ ಮಾಡಿಟ್ಟಿದ್ದಾರೆ. ಆಮೇಲೆ ಎಲ್ಲ ಇಟ್ಕೊಂಡು ಒಂದು 3 ಪ್ಲೇಟ್ ನಾನು ತಗೊಂಡೆ. 3 ಪ್ಲೇಟ್ ಇಟ್ಕೊಂಡು ತಿಂತಾಯಿದ್ದೀನಿ. ಸ್ಟಿಕ್ಕಲ್ಲಿ ತಿನ್ನೋಕೆ ಮೊದಲಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿತ್ತು ನನಗೆ, ಸಿಕ್ಕಾಪಟ್ಟೆ ಸಿಟ್ಟು ಬರೋದು. ಯಾಕೆ ಅಂತಂದರೆ ಅದಕ್ಕೆ ಹೊಟ್ಟೆ ತುಂಬಿದ ಫೀಲೇ ಬರ್ತಿರಲಿಲ್ಲ. ಈಗ ಬರ್ತಾ ಅಭ್ಯಾಸ ಆಯಿತು. ಎಲ್ಲ ಮುಗಿದ್ಮೇಲೆ 1-2-3 ಫೋಟೋ ಶೂಟ್ ಮಾಡ್ಕೊಂಡು ಅಲ್ಲಿಂದ ವಾಪಸ್ ಮನೆಗೆ. ಇಲ್ಲಿ ನೋಡಿದ್ರಲ್ಲ, ಇದು ಒನ್ ಟೈಪ್ ಆಫ್ ವೆಜ್ ರೆಸ್ಟೋರೆಂಟ್. ಇಲ್ಲಿ ಸಿಕ್ಕಾಪಟ್ಟೆ ವೆಜ್ ರೆಸ್ಟೋರೆಂಟ್ ಟೈಪ್ಸ್ ಇದ್ದಾವೆ. ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ, ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ತೋರಿಸ್ತೀನಿ. ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತೀನಿ. ಮತ್ತು ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗೋದು ನೀವು ಮರೆತರೆ ನಾನು ವೀಡಿಯೋ ಮಾಡೋದು ಮರೆತು ಬಿಡ್ತೀನಿ. ಬಾಯ್.